ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಹರ್ಬ್ ಸರ್ ಇದು. ಓಕೆ. ಸೊ ಇದನ್ನ ನಾವು ಅರ್ಥಮೇಸಿಯಾ ವಲ್ಗಾರಿಸ್ ಅಂತ ಕರಿತೀವಿ. ಇಂಡಿಯನ್ ಮಗ್ವಟ್ ಅಂತ ನೀವು ವಾಸನೆ ನೋಡ್ಬೋದು. ಇದು ನೋಡಕ್ಕೆ ಕಾಂಗ್ರೆಸ್ ಗಿಡದ ತರ ಇರುತ್ತೆ. ಇದನ್ನ ಇದನ್ನ ಹಿಂಗೊಂದು ಸ್ವಲ್ಪ ಉಜ್ಜಿದ್ರೆ ನಿಮಗೊಂದು ಫ್ರೇಗ್ರೆನ್ಸ್ ಬರುತ್ತೆ. ಸೊ ಎನಿ ಸಾರ್ಟ್ ಆಫ್ ಪೇನ್, ಯಾವುದೇ ತರದ್ದ ಅಸ್ತಮ ಇರ್ಲಿ, ಕಾಯಿಲೆಗಳಿರ್ಲಿ, ನೋವುಗಳಿರ್ಲಿ, ಇದನ್ನ ಕ್ಲೀನ್ ಆಗಿ ಶೇಡ್ ಅಲ್ಲಿ ಒಣಗಿಸಿ ಪುಡಿ ಮಾಡಿದ್ರೆ ಇದರಿಂದ ನಿಮಗೆ ಇದು ಆಗುತ್ತೆ, ನೋವು ರಿಲೀಫ್ ಆಗುತ್ತೆ. ಕಾವು ಕೊಡಬಹುದು ಇದನ್ನ ಸುಟ್ರೆ. ಇದನ್ನ ನೀವು ಡೈರೆಕ್ಟ್ ಆಗಿ ತಗೊಂಡು, ಹೌದು ಇದು ಅರ್ಥಮೇಸಿಯಾ ವಲ್ಗಾರಿಸ್ ಅಂತ ಮಗ್ವಟ್ ಅಂತ, ಇಂಡಿಯನ್ ಮಗ್ವಟ್ ಅಂತ ಕರೀತಾರೆ. ಸೊ ಇದನ್ನ ಏನಾದ್ರು ನೀವು ತೆಗಿತೀರಿ ಅಂತ ಆದ್ರೆ ತಗೊಂಡು ನೀವು ಚೆನ್ನಾಗಿ ಬಟ್ಟಿ ಇಳಿಸಿದ್ರೆ ಅರ್ಕ ರೆಡಿ ಆಗುತ್ತೆ. ಗೋಮೂತ್ರದಿಂದ ಗೋಮೂತ್ರದಲ್ಲಿ ಪಂಚಗವ್ಯದಲ್ಲಿ ಇದ್ರದ್ದು ಅರ್ಕ ಸೇರಿಸಿ ಔಷಧಿ ರೆಡಿ ಆಗುತ್ತೆ. ಇಲ್ಲ ನಮಗೆ ಅರ್ಕ ತೆಗೆಸುವಷ್ಟು ಕೆಪಾಸಿಟಿ ಇಲ್ಲ ಅಂತ ಆದ್ರೆ ಮಾಮೂಲಿ ಕೊಬ್ಬರಿ ಎಣ್ಣೆ ಅಥವಾ ನಾಟಿ ಹಸುವಿನ ತುಪ್ಪಕ್ಕೆ ಇದ್ರ ಎಲೆನ ಹಾಕಿ ಬಿಸಿ ಮಾಡಿದ್ರೆ ಕೂಡ ನಿಮಗೆ ಮೆಡಿಸಿನಲ್ ಆಯಿಲ್ ರೆಡಿ ಆಗುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಇನ್ನೊಂದು ಸಸಿ ಇದೆ ನೋಡಿ.